ಮಾಡೋದು ತೋರಿಸ್ಕೊಡ್ತೀನಿ. 1 ಲೋಟದಷ್ಟು ನೀರು, 1 ಲೋಟದಷ್ಟು ಸಕ್ಕರೆ ಇದು ಹಾಕ್ಬಿಟ್ಟು ಎಳೆ ಪಾಕ ಬರಿಸ್ಬೇಕು. ಈ ಸಕ್ಕರೆ ನೀರು ಎಳೆ ಪಾಕ ಬರೋಷ್ಟೊತ್ತಿಗೆ ಕೋಕೋ ಪೌಡ್ರು 2 ಸ್ಪೂನ್ ತೊಗೊಂಡಿದ್ದೀನಿ. 2 ಸ್ಪೂನ್ ಹಾಲು ಪೌಡ್ರು, 2 ಒಟ್ಟಿಗೆ ಜರಡಿ ಹಿಡ್ಕೋಬೇಕು. ಎಳೆ ಪಾಕ ಬರಬೇಕು. ಎಳೆ ಪಾಕ ಬಂದಿದ ತಕ್ಷಣ ಸ್ವಲ್ಪ ಬೆಣ್ಣೆ ಹಾಕ್ಕೋಬೇಕು. ಬೆಣ್ಣೆ ಎಲ್ಲ ಕರಗಿದೆ. ಈಗ ಕೋಕೋ ಪೌಡ್ರು, ಇದು ಜರಡಿ ಇಟ್ಕೊಂಡಿದ್ದೀವಲ್ಲ ಹಾಲು ಪೌಡ್ರು, ಇದು ಹಾಕ್ಕೊಂಡು ಕಲಿಸ್ಕೊಂಡು ಟ್ರೇಗೆ ಹಾಕ್ಕೊಂಡ್ಬಿಡ್ಬೇಕಷ್ಟೆ. ಚಾಕ್ಲೇಟ್ ರೆಡಿ. ಮೋಲ್ಡ್ಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಕಿದ್ರೆ ಬೇಕಾದ್ರೆ ತಟ್ಟೆಗೆ ಹಾಕ್ಕೊಂಬಿಟ್ಟು ನಿಮಗೆ ಯಾವ ಶೇಪಿಗೆ ಬೇಕಾದರೆ ಕಟ್ ಮಾಡ್ಕೋಬೋದು. ನೋಡಿ, ಮೋಲ್ಡ್ಗೆ ಹಾಕಿ ತೆಗೆದ ಮೇಲೆ ಎಷ್ಟು ನೀಟಾಗಿ ಬರ್ತಾಯಿದೆ ಚಾಕ್ಲೇಟು. ಇದಕ್ಕೆ ನಾನೇನು ತುಪ್ಪ ಸವರಿಲ್ಲ, ಆಮೇಲೆ ಫ್ರಿಡ್ಜಲ್ಲಿ ಇಟ್ಟಿಲ್ಲ. ಇದು 1-2 ಅವರ್ಸು ಹಾಗೆ ಇಟ್ಬಿಟ್ರೆ, ಫ್ಯಾನ್ ಕೆಳಗೆ ಇಟ್ಬಿಟ್ರೆ ನೀಟಾಗಿ ಚಾಕ್ಲೇಟ್ಸ್ ಬರುತ್ತೆ. ವಿತೌಟ್ ಪ್ರಿಸರ್ವೇಟಿವ್ಸು, ಹೋಮ್ ಮೇಡ್ ಆದ್ದರಿಂದ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ಬೋದು. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಚಾಕ್ಲೇಟು.